ಖಾತೆ ಹಂಚಿಕೆಯ ವಿಚಾರದಲ್ಲಿ ನಮ್ಮ ರಾಜಕಾರಣಿಗಳೆಲ್ಲ ಜ್ಯೋತಿಷಿಗಳಾಗ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಇವತ್ತು ನಾಳೆಯಿಂದ ಅಧಿವೇಶನ ಆರಂಭ ಆಗುತ್ತೆ. ಇವತ್ತು ಖಾತೆ ಹಂಚಿಕೆ ಫೈನಲ್ ಆಗಬೇಕಿತ್ತು, ಆದ್ರೆ ಅಮಾವಾಸ್ಯೆಯ ಕಾಟ ಬಂದು ಒದಗಿದೆ ಅಂತ ಇದಕ್ಕೆ. ನಾಳೆ ಅಧಿವೇಶನ ಫಿಕ್ಸ್ ಆಗಿದ್ರು ಕೂಡ ಖಾತೆ ಹಂಚಿಕೆ ಇನ್ನೂ ಕೂಡ ಆಗಿಲ್ಲ. ಈಗ ಮತ್ತೆ ಅರ್ಧ ಗಂಟೆ 1 ಗಂಟೆ ಅಂತ ಕಾಲಹರಣ ಮಾಡ್ತಾ ಇದ್ದಾರೆ. ಬೆಳಿಗ್ಗೆಯಿಂದಲೂ ಕೂಡ ಖಾತೆ ಹಂಚಿಕೆ ಆಗದ್ದೇ, ಖಾತೆಗೆ ಹಂಚಿಕೆಯದ್ದೇ ಸುದ್ದಿ ಆಗ್ತಾ ಇದೆ, ಚರ್ಚೆ ಆಗ್ತಾ ಇದೆ. ಆದ್ರೆ ಈಗ ಬಿಡ್ತೀವಿ, ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಬಿಡ್ತೀವಿ, ಇನ್ನೊಂದು 1 ಗಂಟೆ ಬಿಟ್ಟು ಬಿಡ್ತೀವಿ ಅಂತಾನೆ ಡಿ.ಕೆ.ಶಿ ಹೇಳ್ತಾ ಇದ್ದಾರೆ. ಡಿ.ಕೆ.ಶಿ ಓಪನ್ ಸ್ಟೇಟ್ಮೆಂಟ್ ಕೊಟ್ಟು 2 ಗಂಟೆ ಆಯ್ತು, ಆದ್ರೂ ಖಾತೆ ಹಂಚಿಕೆ ಮಾತ್ರ ಆಗಿಲ್ಲ. ಇನ್ನೊಂದೇ ಗಂಟೆಯಲ್ಲಿ ರಿಲೀಸ್ ಎಂದಿದ್ದಂತಹ ಮುಖ್ಯಮಂತ್ರಿ ಅವರು 1 ಗಂಟೆ ಅಂತ ಹೇಳಿ 2 ಗಂಟೆ ಆಯ್ತು, ಆದ್ರೂ ರಿಲೀಸ್ ಆಗಿಲ್ಲ. ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ಪಟ್ಟಿ ಬಿಡಲ್ವಾ ಡಿ.ಕೆ.ಶಿ? ಜ್ಯೋತಿಷ್ಯದ ಮೇಲೆ ಭಾರೀ ನಂಬಿಕೆಯನ್ನು ಇಟ್ಕೊಂಡಿರುವಂತಹ ಮಾನ್ಯ ಮುಖ್ಯಮಂತ್ರಿಗಳು ಅಮಾವಾಸ್ಯೆ ಎನ್ನುವ ಕಾರಣಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ ಇಲ್ಲಿ. ಅಮಾವಾಸ್ಯೆ ಮುಗಿಯಲು ಕಾಯ್ತಿದ್ದಾರ ಡಿ.ಕೆ. ಶಿವಕುಮಾರ್. ನಾಳೆ ಸಚಿವರಿಗೆ ಬಹುತೇಕ ಹಳೆ ಖಾತೆ ಕೊಡ್ತಾರಂತೆ, ಹೊಸ ಸಚಿವರಿಗೆ ಮಾತ್ರ ತೆರವಾದವರ ಖಾತೆ ಅಂತ ಹೇಳಲಾಗ್ತಾ ಇದೆ. ಹಳೆ ಸಚಿವರು ಯಾರೆಲ್ಲ ಮುಂದುವರಿತಿದ್ದಾರೆ ಅವರಿಗೆ ಹಳೆ ಖಾತೆಯನ್ನು ನೀಡ್ತಾರೆ, ಹೊಸ ಸಚಿವರಿಗೆ ಮಾತ್ರ ಖಾತೆಗಳ ಬದಲಾವಣೆ ಆಗುತ್ತೆ. ಹೊಸ ಸಚಿವರಿಗೆ ಮಾತ್ರ ತೆರವಾದವರ ಖಾತೆಯಂತೆ. ಹಳೆ ಖಾತೆನೆ ಕೊಡೋದಾದ್ರೆ ಇಷ್ಟೊಂದು ತಡ ಯಾಕೆ ಅನ್ನುವಂತ ಪ್ರಶ್ನೆ. ವಿಧಾನಸೌಧದ ಪಡಸಾಲೆಯಲ್ಲಿ ಅಮಾವಾಸ್ಯೆ ವಿಘ್ನದ ಚರ್ಚೆ ಉಟ್ಕೊಂಡಿದೆ. ಇನ್ನೇನು ಕೆಲ ನಿಮಿಷಗಳಲ್ಲೇ ಪಟ್ಟಿ ಹೊರಬೀಳೋ ಸಾಧ್ಯತೆ ಇದೆ. ಭೀಮನ ಅಮಾವಾಸ್ಯೆ ಒಳ್ಳೇದು ಅಂತೆಲ್ಲ ಕರೀತಾರೆ, ಬಟ್ ವಾಟ್ ಸೋ ಎವರ್ ಅಮಾವಾಸ್ಯೆ ಮೇಲೆ ಭಾರೀ ಒಂದು ನಂಬಿಕೆಯನ್ನ ಇಟ್ಟಂಗಿದೆ ಡಿ.ಕೆ. ಶಿವಕುಮಾರ್ ರವರು. ಡಿ.ಕೆ.ಶಿ ಓಪನ್ ಸ್ಟೇಟ್ಮೆಂಟ್ ಕೊಟ್ಟು 2 ಗಂಟೆ ಆಯ್ತು. ಓಪನ್ ಸ್ಟೇಟ್ಮೆಂಟ್ ಏನಂತ ಕೊಟ್ರು? 1 ಗಂಟೆ ನಂತರ ನಾವು ಬಿಡುಗಡೆ ಮಾಡ್ತೀವಿ ಅಂತ ಕೊಟ್ರು. ಅವ್ರು 1 ಗಂಟೆ ಅಂತ ಹೇಳಿದ ಮೇಲೆ 2 ಗಂಟೆ ಆಯ್ತು. ಇನ್ನೂ ಅದು ಎಷ್ಟು ಗಂಟೆ ಕಾಯ್ಬೇಕು ದೇವರಿಗೆ ಗೊತ್ತು. ಸೊ ಅವರು ಸ್ಟೇಟ್ಮೆಂಟ್ ಏನ್ ಕೊಟ್ರು ನಿಮ್ಗೆ ತೋರಿಸ್ತೀವಿ ನೋಡಿ. ಬದಲಾವಣೆ ಆಗ್ತಾ ಒಂಚೂರು ಏನೋ ಯಾವ್ದೋ ಸಣ್ಣ ಪುಟ್ಟ ಅಜ್ಜೇನು ಭೇಟಿ ಆಗಿದ್ರು ಸರ್. ಬದಲಾವಣೆ ಆಗ್ತಾ ಒಂಚೂರು ಏನೋ ಯಾವ್ದೋ ಸಣ್ಣ ಪುಟ್ಟ ಅಜ್ಜೇನು ಭೇಟಿ ಆಗಿದ್ರು ನೋಡಿ. ಈ ಹೇಳಿಕೆಯನ್ನು ಕೊಟ್ಟು ಇನ್ನು 1 ಅವರಲ್ಲಿ ಹೇಳ್ತೀವಿ ಅಂತ ಅವ್ರು ಹೇಳಿ 2 ಅವರ್ ಆಯ್ತು, ಆದ್ರೂ ಕೂಡ ಪಟ್ಟಿ ಮಾತ್ರ ಬಿಡುಗಡೆ ಆಗ್ತಾ ಇಲ್ಲ. ನಾವೆಲ್ಲರಿಗೂ ಗೊತ್ತಿರುವಂತದ್ದೇ, ದೇವರ ಹೋಮ ಹವನಗಳಲ್ಲಿ ಭಾರೀ ನಂಬಿಕೆ ಇಟ್ಕೊಂಡಿರುವವರು ಡಿ.ಕೆ. ಶಿವಕುಮಾರ್ ಅವರು. ಅಮಾವಾಸ್ಯೆ ಅನ್ನುವ ಕಾರಣಕ್ಕೋಸ್ಕರವೇ ಮುಂದೂಡ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ. ಬಹುತೇಕ ಹಳೆಯ ಸಚಿವರು ಯಾರೆಲ್ಲ ಇದ್ದಾರೆ ಅವ್ರಿಗೆ ಅದೇ ಖಾತೆಯನ್ನು ಕೊಡ್ತಾರಂತೆ. ಅಂತಾದ್ಮೇಲೆ ಇಷ್ಟೆಲ್ಲ ಯಾಕೆ ಇದನ್ನು ಮುಂದೂಡ್ತಾ ಇದ್ದಾರೆ, ಇಷ್ಟೆಲ್ಲ ಯಾಕೆ ತಡ ಮಾಡ್ತಾ ಇದ್ದಾರೆ? ಇಲ್ಲಿ ಕಟ್ಟ ಕಡೆಯಲ್ಲಿ ಕಂಡು ಬರುವಂತ ಒಂದೇ ಒಂದು ಕಾರಣ, ಅಮಾವಾಸ್ಯೆ. ಅಮಾವಾಸ್ಯೆ ಎಸ್, ಸಚಿವರ ಖಾತೆ ಯಾರ್ಯಾರಿಗೆ ಯಾವ್ದಾವ್ದು ಸಿಗ್ಬೋದು ಅನ್ನೋದನ್ನ ನಿಮ್ಮ ಎದುರಿಗೆ ತೋರಿಸ್ತಾ ಇದ್ದೀವಿ. ನೀರಾವರಿ ಎಚ್.ಸಿ. ಬಾಲಕೃಷ್ಣ ಅವರಿಗೆ, ಸಮಾಜ ಕಲ್ಯಾಣ ಮುನಿಯಪ್ಪ ಅವರಿಗೆ ಮತ್ತು ಸಹಕಾರ ಇಲಾಖೆ ಲಕ್ಷ್ಮಣ್ ಸವದಿ. ಹಳೆಯ ಖಾತೆಗಳಲ್ಲೇ ಮುನಿಯಪ್ಪ ಅವರು ಮುಂದುವರಿತಾರೆ. ಎಚ್.ಸಿ. ಬಾಲಕೃಷ್ಣ ನೀರಾವರಿ ಖಾತೆಯಲ್ಲೇ ಮುಂದುವರಿತಾರೆ. ಇನ್ನು ಕೃಷಿ ಚೆಲುವರಾಯಸ್ವಾಮಿ, ಬಸಂತಪ್ಪ ಬಂದರು ಮತ್ತು ಮೀನುಗಾರಿಕೆ. ಬಸಂತಪ್ಪ ಅವರಿಗೆ ಬಂದರು ಮತ್ತು ಮೀನುಗಾರಿಕೆ ಆಗುತ್ತೆ, ಇಲ್ಲಿ ಬದಲಾವಣೆ ಆಗ್ತಾ ಇದೆ. ಬಸವರಾಜ್ ರಾಯರೆಡ್ಡಿ ಉನ್ನತ ಶಿಕ್ಷಣ ಸಚಿವರಾಗಿದ್ದಾರೆ, ಆಗ್ತಾರೆ ಆಬ್ವಿಯಸ್ಲಿ. ಅದನ್ನ ಇನ್ನಷ್ಟೇ ಬಿಡುಗಡೆ ಮಾಡಬೇಕು ಪಟ್ಟಿಯನ್ನು. ಆದ್ರೆ ಸಂಭಾವ್ಯ ಪಟ್ಟಿಯನ್ನು ನಾವು ನಿಮ್ಮ ಎದುರಿಗೆ ತೋರಿಸ್ತಾ ಇದ್ದೀವಿ. ಪುಟ್ಟರಂಗ ಶೆಟ್ಟಿ ಪಶು ಸಂಗೋಪನೆ, ರಿಜ್ವಾನ್ ಅರ್ಷದ್ ಆಹಾರ ಮತ್ತು ನಾಗರಿಕ ಸರಬರಾಜು, ಎಸ್.ಎಸ್. ಮಲ್ಲಿಕಾರ್ಜುನ್ ಗಣಿ ಮತ್ತು ಭೂವಿಜ್ಞಾನ, ಜಮೀರ್ ಅಹಮದ್ ಹೌಸಿಂಗ್ ಮತ್ತು ವಕ್ಫ್ ಖಾತೆಯನ್ನು ಅವರಿಗೆ ನೀಡಲಾಗುತ್ತೆ. ವಿಜಯಾನಂದ ಕಾಶಪ್ಪನವರಿಗೆ ಯಾವ್ದು ನೀಡಲಾಗುತ್ತೆ ಅನ್ನೋದು ಇನ್ನು ಸ್ವಲ್ಪ ಡೌಟ್ಫುಲ್. ಇನ್ನು ಬಿ ನಾಗೇಂದ್ರ ಯಾವುದು ಕೂಡ ಇನ್ನು ಕನ್ಫರ್ಮ್ ಆಗಿಲ್ಲ. PM ನರೇಂದ್ರ ಸ್ವಾಮಿ ಅವರಿಗೆ ಕೂಡ, ಶಿವಲಿಂಗೇಗೌಡರಿಗೂ ಕೂಡ ಯಾವುದೇ ಕನ್ಫರ್ಮೇಶನ್ ಸಿಗ್ತಾ ಇಲ್ಲ. ಬಹಳ ಕುತೂಹಲವನ್ನು ಕೆರಳಿಸಿದೆ ಯಾರ್ಯಾರಿಗೆ ಯಾವ ಖಾತೆ ಸಿಗಬಹುದು ಅಂತ. ಅವರ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ. ಟಿ ರಘುಮೂರ್ತಿ, ವಿಜಯಾನಂದ ಕಾಶಪ್ಪನವರ್ ಇವರೆಲ್ಲರೂ ಯಾವ ಖಾತೆ ಇವರಿಗೆ ಸಿಗುತ್ತೆ ಅಂತ ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ.
ಸಚಿವರ ಖಾತೆ ಹಂಚಿಕೆಯ ಲೀಸ್ಟ್ ಅನ್ನು ನಾವು ನಿಮ್ಮ ಎದುರಿಗೆ ತೋರಿಸ್ತಾ ಇದ್ದೀವಿ. ಅಲ್ಲ ಸರ್, ಖಾತೆ ಹಂಚಿಕೆ ಯಾರ್ಯಾರಿಗೆ ಯಾವ್ದೊಂದು ಗೊತ್ತಿಲ್ಲ ಅಂತ ಅದನ್ನ ಗ್ರಾಫಿಕ್ ಪ್ಲೇಟ್ ಯಾಕೆ ಮಾಡಬೇಕು?